ಹಾಯ್ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ಡನ್ನಲ್ಲಿ ದ್ವಿತೀಯ PUCಯ ಅಕೌಂಟೆನ್ಸಿ ಕ್ವಶನ್ ನಂಬರ್ 28 ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ 12 ಅಂಕದ ಒಂದು ಇಲ್ಲಿ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡ್ತಾ ಇದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪೂರ್ತಿ ಕೊನೆವರೆಗೆ ನೋಡಿ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೆ ಬರುತ್ತೆ. ಕ್ವಶನ್ ನಂಬರ್ 28 ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ 12 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು. ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಕ್ವಶನ್ ಕೇಳಿ ನಿಮಗೆ, ಆಯಿತಾ. ಮೊದಲಿಗೆ ಏನೇನು ನೋಡ್ಕೋಬೇಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು, ಮತ್ತು ಅದೇ ರೀತಿ ಇಲ್ಲಿ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು, ಮತ್ತು ಯಾರ್ಯಾರು ಪಾರ್ಟ್ನರ್ಸ್ ಅದಾರೆ ಅಂತ ನೋಡ್ಕೋಬೇಕು, ಅಷ್ಟೇ ಮತ್ತೇನಿಲ್ಲ. ಅದೇ ರೀತಿ ಇಲ್ಲಿ ಫರ್ನಿಚರ್ ಯಾರು ಟೇಕನ್ ಓವರ್ ಅಂದರೆ ಇವಾಗ ಫರ್ನಿಚರ್ ಮತ್ತು ಸ್ಟಾಕ್ ಡೆಬಿಟರ್ಸ್ ಮತ್ತು ಮಷಿನರಿ ಬಿಲ್ಡಿಂಗ್ಸ್ ಅನ್ನೋದು ಎಲ್ಲ ಅಸೆಟ್ ಐಟಮ್ಸ್ಗಳಾಗಿರುತ್ತೆ, ಯಾರು ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಬಿಲ್ಸ್ ಪೇಬಲ್, ಬ್ಯಾಂಕ್ ಓವರ್ ಡ್ರಾಪ್, ಆಯಿತಾ. ಪುನೀತ್ಸ್ ಲೋನ್ ಯಾರು ಕ್ರೆಡಿಟರ್ಸ್, ಯಾರು ಬಿಲ್ಸ್ ಪೇಬಲ್ ಅಂದರೆ ಈ ಲಯಬಿಲಿಟೀಸ್ ಯಾರು ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ ಅಂತ ನೋಡ್ಕೋಬೇಕು, ಅಷ್ಟೇ ಮತ್ತೇನೆಲ್ಲ. ಭಾಳ ಈಸಿ ಇದೆ ಸ್ನೇಹಿತರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ, ಆಯಿತಾ. ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಇಲ್ಲಿ ನಮಗೆ 3 ಕಾಲಮ್ಸ್ಗಳು ಬರುತ್ತೆ. ಆ 3 ಕಾಲಮ್ ಹಾಕಿ ಇಲ್ಲಿ ನಾವು ಬರೀಬೇಕಾಗಿರುತ್ತೆ. ಇದುವರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಎಲ್ಲ ವಿಡಿಯೋಗಳು ನಿಮಗೆ ಬರ್ತಾ ಇರುತ್ತೆ. ಇನ್ನು ನೋಡಿ ಕ್ವಶನ್ ನಂಬರ್ 28 ನಿಮ್ಮ 2025 ವಾರ್ಷಿಕ ಪರೀಕ್ಷೆಯಲ್ಲಿ ಇದೇ ಟೈಪ್ ನಿಮಗೆ ಕ್ವಶನ್ ಬರುತ್ತೆ. ಸೊ ಯಾವುದೇ ಒಂದು ಕ್ವಶನ್ ಕೇಳಿ ಆರಾಮಾಗಿ ನಾವು ಆನ್ಸರ್ ಮಾಡಬಹುದು. ಜಸ್ಟ್ ನೀವು ಈ ರೀತಿಯಲ್ಲಿ ಕಾಲಮ್ಸ್ಗಳು ಹಾಕಿ ಅದರೊಳಗೆ ಏನೇನು ಬರುತ್ತೆ ಎಲ್ಲ ಹಾಕಿ, ಆಯಿತಾ. ಹಾಕಿ ಬಂದರೂ ಕೂಡ ನಿಮಗೆ ಮಾರ್ಕ್ಸ್ ಕೊಡ್ತಾರೆ, ಆಯಿತಾ. ಅದರೊಳಗೆ ಏನೇನು ಬರುತ್ತೆ ಎಲ್ಲ ಬರೆದು ಬಂದರೆ ನಿಮಗೆ ಟ್ಯಾಲಿ ಆಗಲಿಲ್ಲ ಅಂದರೂ ಕೂಡ ಏನೇನು ಬರುತ್ತೆ ಅದರೊಳಗೆ ಅಟ್ಲೀಸ್ಟ್ ಎಲ್ಲ ಇದು ನೋಡಿ. ರಿಯಲೈಸೇಷನ್ ಅಕೌಂಟ್ 1ನೇ ಕಾಲಮ್ ಇದು, ಆಯಿತಾ. 2ನೇ ಕಾಲಮ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು 3ನೇ ಕಾಲಮ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಈ 3 ಕಾಲಮ್ ನೀವು ಹಾಕಿ ಬಂದಿದ್ರೂ ಕೂಡ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ, ಅಟ್ಲೀಸ್ಟ್ 8 ಅಥವಾ 7, 9 ಆದರೂ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಅದರೊಳಗೆ ಏನೇನು ಬರುತ್ತೆ ಎಲ್ಲ ಬರೆದು ಬನ್ನಿ, ಆಯಿತಾ. ಯಾವುದೇ ರೀತಿ ಪ್ರಶ್ನೆ ಲೀವ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಅದು ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್, ಇಲ್ಲಾಂದರೆ ಕಂಪೇರಿಟಿವ್, ಇಲ್ಲಾಂದರೆ ಕಾಮನ್ ಸೈಜ್, ಅದರೊಳಗೆ ಇದು ಯಾವುದಾದ್ರು ಒಂದು, ಮತ್ತು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್, ಜರ್ನಲ್ ಎಂಟ್ರೀಸ್ ಅದು ಫಿಕ್ಸ್ ಮಾಡಲೇಬೇಕು ನೀವು, ಜರ್ನಲ್ ಎಂಟ್ರೀಸ್, ಆಯಿತಾ. ಅದ್ರ ಮೇಲೆ ಆಲ್ರೆಡಿ ಅದ್ರ ಮೇಲೆ ವಿಡಿಯೋ ಮಾಡಿದ್ದೆ ನಾನು, ಕ್ವಶನ್ ನಂಬರ್ 29 ವಿಡಿಯೋ ಹೋಗಿ ನೋಡ್ಕೊಳ್ಳಿ. ಜಸ್ಟ್ ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿಕೊಟ್ಟಿದ್ದಾನೆ, ಆಯಿತಾ. ಇಲ್ಲಿ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡಿ, ಇಲ್ಲಿ ಸುದೀಪ್ ಮತ್ತು ಗಣೇಶ್ ಆ್ಯಂಡ್ ದರ್ಶನ್ ಆರ್ ಪಾರ್ಟ್ನರ್ಸ್. ಯಾರ್ಯಾರಾದರೆ ಸುದೀಪ್ ಮತ್ತು ಗಣೇಶ್ ಮತ್ತು ದರ್ಶನ್ ಅವರು ಆರೇ ಪಾರ್ಟ್ನರ್ಸ್ ನೋಡಿ. ಸುದೀಪ್, ಗಣೇಶ್ ಆ್ಯಂಡ್ ದರ್ಶನ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 1:2:1, ಆಯಿತಾ. ಲಾಸ್ ಮತ್ತು ಪ್ರಾಫಿಟ್ ಆಗಿದ್ದು ಈ ಒಂದು ರೇಷಿಯೋ ಮುಖಾಂತರ ಅವರು ಹಂಚಿಕೊಳ್ಳುತ್ತಾರೆ, ಆಯಿತಾ. ಹಂಚಿಕೊಳ್ಳುತ್ತಾರೆ ಯಾವ ಒಂದು ರೇಷಿಯೋ 1:2:1. ದೇರ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st March 2024 ವಾಸ್ ಆ್ಯಸ್ ಫಾಲೋ. ಈ ರೀತಿ ನಮಗೆ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ, ಆಯಿತಾ. ಇಲ್ಲಿ ಲಯಬಿಲಿಟೀಸ್ ಸೈಡ್ನಲ್ಲಿ ಐಟಮ್ಸ್ಗಳು ಕೊಟ್ಟಿರ್ತಾರೆ, ಇಲ್ಲಿ ಅಮೌಂಟ್. ಇಲ್ಲಿ ಅಸೆಟ್ ಸೈಡ್ನಲ್ಲಿ ಐಟಮ್ಸ್ಗಳು ಕೊಟ್ಟಿರ್ತಾರೆ, ಇಲ್ಲಿ ಅಮೌಂಟ್, ಆಯಿತಾ. ಇಲ್ಲಿ ಈ ರೀತಿ ನಮಗೆ ಟ್ಯಾಲಿ ಮಾಡಿ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ. ಇವಾಗ ಆನ್ ಅಬೌಟ್ ಡೇಟ್ ದೇ ಡಿಸೈಡೆಡ್ ಟು ಡಿಸಾಲ್ವ್ ದ ಫರ್ಮ್, ಅಂದರೆ ಇಲ್ಲಿ ಡಿಸಾಲ್ವ್ ಅಂದ ತಕ್ಷಣ ಏನು, ಆಯಿತಾ, ವಿಸರ್ಜನೆ ಆಗ್ತಾರೆ ಅವರು ಎಲ್ಲರೂ, ಆಯಿತಾ. ಅಂದರೆ ಒಂದು ಸಮಯ ಬರುತ್ತೆ ಅವರು ವಿಸರ್ಜನೆ ಆಗ್ತಾರೆ, ಓಕೆ. ಡಿಸಲ್ಯೂಷನ್ ಆಫ್ ಎ ಫರ್ಮ್ ಈ ರೀತಿ ನಮಗೆ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ ಗಮನಿಸಬೇಕು ಎಲ್ಲ ವಿದ್ಯಾರ್ಥಿಗಳು. ಅಸೆಟ್ ರಿಲೈಸ್ಡ್ ಕೊಟ್ಟಿದ್ದಾರೆ, ಆಯಿತಾ. ವಾಸ್ ಫಾಲೋಸ್ ಕೊಟ್ಟಿದ್ದಾರೆ, ಇಲ್ಲಿ ಡೆಬಿಟರ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಕೂಡ ಡೆಬಿಟರ್ಸ್ ಕೊಟ್ಟಿದ್ದಾರೆ. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಭಾಳ ಈಸಿ ಇದೆ ಗೈಸ್. ಈ ಒಂದು ಪ್ರಶ್ನೆಗೆ ನೀವು ಆನ್ಸರ್ ಮಾಡುವಾಗ ನೀವು ನೆನಪಿನಲ್ಲಿ ಇಟ್ಕೋಬೇಕಾದ ಕೆಲವೊಂದು ಅಂಶಗಳು ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರಿ, ಪ್ರಶ್ನೆ ಅಬ್ಸರ್ವ್ ಮಾಡಿ, ಆಯಿತಾ. ಇಲ್ಲಿ ಅಸೆಟ್ ರಿಲೈಸ್ಡ್ ಅಂದಿದ್ದಾರೆ, ಆಯಿತಾ. ಇಲ್ಲಿ ಡೆಬಿಟರ್ಸ್, ಇಲ್ಲಿ ಕೂಡ ಅಮೌಂಟ್ ಕೊಟ್ಟಿದ್ದಾರೆ, ಇಲ್ಲಿ ಕೂಡ ಅಮೌಂಟ್ ಕೊಟ್ಟಿದ್ದಾರೆ, ಆಯಿತಾ. ಇಲ್ಲಿ ಅಸೆಟ್ ಕೆಳಗಡೆ ಏನು ಕ್ಯಾಶ್ ಅಂದ್ಬಿಟ್ಟು ಡೆಬಿಟರ್ಸ್, ಸ್ಟಾಕ್, ಫರ್ನಿಚರ್, ಮಷಿನರಿ, ಬಿಲ್ಡಿಂಗ್ ಏನಿದೆಯಲ್ಲ ಇವೆಲ್ಲ ಬುಕ್ ವ್ಯಾಲ್ಯೂ ಆಗಿರುತ್ತೆ, ಆಯಿತಾ. ಇದು ಕೂಡ ಕ್ರೆಡಿಟರ್ಸ್ ಮತ್ತು ಅದೇ ರೀತಿ ಬಿಲ್ಸ್ ಪೇಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಅದೇ ರೀತಿ ಪುನೀತ್ಸ್ ಲೋನ್ ಇವೆಲ್ಲ ಏನಾಗಿರುತ್ತೆ ರಿಸರ್ವ್ ಫಂಡ್ ಅಂದ್ಬಿಟ್ಟು, ಆಯಿತಾ. ಇವೆಲ್ಲ ಏನಾಗಿರುತ್ತೆ ಬುಕ್ ವ್ಯಾಲ್ಯೂ ಆಗಿರುತ್ತೆ, ಆಯಿತಾ. ಫರ್ನಿಚರ್ ಅನ್ನೋದು ಒಂದು ಅಸೆಟ್, ಆಯಿತಾ. ಇಲ್ಲಿ ನೋಡಿ ಡೆಬಿಟರ್ಸ್ ಎಷ್ಟು ಕೊಟ್ಟಿದ್ದಾರೆ 13,500 ಕೊಟ್ಟಿದ್ದಾರೆ, ಆಯಿತಾ. ಅದೇ ರೀತಿ ಇಲ್ಲಿ ಸ್ಟಾಕ್ ಕೊಟ್ಟಿದ್ದಾರೆ 19,800, ಬಿಲ್ಡಿಂಗ್ ಕೊಟ್ಟಿದ್ದಾರೆ 62,000. ವೆಹಿಕಲ್ ವಿಚ್ ಹ್ಯಾಸ್ ಅನ್ರಿಕಾರ್ಡೆಡ್ ಆಲ್ಸೋ ರಿಲೈಸ್ಡ್, ಅಂದರೆ ಅನ್ರಿಕಾರ್ಡ್ ಅಂತ ಕೊಟ್ಟರೆ ಅದು ಕೂಡ ಏನಾಗುತ್ತೆ ರಿಲೈಸ್ಡ್ ಆಗುತ್ತೆ, ಆಯಿತಾ. 4,000. ಮಷಿನರಿ ರಿಲೈಸ್ಡ್ ಎಷ್ಟು ನೋಡಿ, ಮಷಿನರಿ ರಿಲೈಸ್ಡ್ ಆ್ಯಟ್ ಬುಕ್ ವ್ಯಾಲ್ಯೂ ಅಂದಿದ್ದಾರೆ, ಅಂದರೆ ಇಲ್ಲಿ ಅಮೌಂಟ್ ಕೊಟ್ಟಿಲ್ಲ ಅವರು, ಮಷಿನರಿ ರಿಲೈಸ್ಡ್ ಅಂದಿದ್ದಾರೆ. ಎಲ್ಲಿದೆ ಮಷಿನರಿ, ಇಲ್ಲಿದೆ ಅಮೌಂಟ್ ಎಷ್ಟು 20,000 ನಾವು ತೆಗೆದುಕೊಳ್ಬೇಕಾಗುತ್ತೆ. ಆಪ್ಷನ್ ಬಿ ಏನಿದ್ದಾರೆ ಫರ್ನಿಚರ್ ವಾಸ್ ಟೇಕನ್ ಓವರ್, ನೋಡಿ ಅಸೆಟ್ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ ನೋಡಿ, ಇದು ಅಸೆಟ್ ಒಳಗಿಂದು ಐಟಮ್ಸ್ ಆಗಿರುತ್ತೆ ಇದು ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಯಾರು ಸಂದೀಪ್, ಆಯಿತಾ. ಇವರು ಸಂದೀಪ್ ಅವರು ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ ಅಸೆಟ್ ಆ್ಯಟ್ ಎ ನೋಡಿ ಆ್ಯಟ್ ಎ ವ್ಯಾಲ್ಯೂಯೇಷನ್ ಎಷ್ಟು 9,000 ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ, ಆಯಿತಾ. ಕ್ರೆಡಿಟರ್ಸ್ ವರ್ ಸೆಟಲ್ಡ್,
ಅಂದರೆ ಕ್ರೆಡಿಟರ್ಸ್ ಏನಿದೆ 20,000 ಅವರು ಸೆಟಲ್ ಮಾಡ್ಕೊಂಡಿದ್ದಾರೆ. ಅಂದರೆ 20,000 ಮೇಲೆ 10% ಅವರು ಸೆಟಲ್ ಮಾಡ್ಕೊಂಡಿದ್ದಾರೆ. ಲೆಸ್ ಮಾಡಬೇಕು ನಾವು. ಅಂದರೆ 20,000 ಮೇಲೆ 10% ತೆಗಿರಿ, ಎಷ್ಟು ಬರುತ್ತೆ? 2,000 ಬರುತ್ತೆ. 20,000 ಮೇಲೆ 10% ತೆಗಿರಿ, ಎಷ್ಟು? 2,000 ಬರುತ್ತೆ. 2,000 20,000 ಒಳಗೆ 2,000 ಮೈನಸ್ ಮಾಡಿ, ಎಷ್ಟು? 18,000 ಅಲ್ಲಿ ನಾವು ಬರೀಬೇಕು. ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ, ವೇಟ್ ಮಾಡಿ. ದರ್ಶನ್ ಟುಕ್ ಓವರ್ ಪುನೀತ್ ಲೋನ್, ಆಯ್ತಾ? ಇಲ್ಲಿ ಪುನೀತ್ ಲೋನ್ ಅನ್ನೋದು ಲಯಬಿಲಿಟೀಸ್ ಸೈಡ್ನಲ್ಲಿದೆ, ಪುನೀತ್ ಲೋನ್. ಸೊ ಅದಕ್ಕೆ ಇಲ್ಲಿ ದರ್ಶನ್ ಅವರು ಲಯಬಿಲಿಟೀಸ್ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ, ಪುನೀತ್ ಲೋನ್, ಆಯ್ತಾ? ಇಲ್ಲಿ ಬ್ಯಾಂಕ್ ಓವರ್ ಡ್ರಾಪ್ ವಾಸ್ ಪೇಡ್ ಅಲಾಂಗ್ ವಿತ್ ಇಂಟ್ರೆಸ್ಟ್, ಆಯ್ತಾ? ಓಲ್ಡ್ ಇಂಟ್ರೆಸ್ಟ್ ಆಗಿರುತ್ತೆ, ಎಷ್ಟು? 400 ಇಲ್ಲಿ ಕೊಟ್ಟಿದ್ದಾರೆ. ರಿಲೈಸೇಷನ್ ಎಕ್ಸ್ಪೆನ್ಸಸ್ ಅಮೌಂಟ್ ಕೊಟ್ಟಿದ್ದಾರೆ 4,000. ಈ ಅಡ್ಜಸ್ಟ್ಮೆಂಟ್ಗಳು ಎಲ್ಲಿ ಯೂಸ್ ಆಗುತ್ತೆ, ಎಲ್ಲಿ ಬರೀಬೇಕು, ಈ ಐಟಮ್ಸ್ಗಳು ಎಲ್ಲಿ ಬರೀಬೇಕು, ಎಲ್ಲಿಲ್ಲ, ಎಲ್ಲ ಹೇಳ್ಕೊಡ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಒಂದೊಡೆ ಪೂರ್ತಿಕೊಂಡವರೆಗೆ ನೋಡಿ. ಇಲ್ಲಿ ರಿಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಅಕೌಂಟ್ ಅಂತ ಇಲ್ಲಿ ನಮಗೆ ಪ್ರಿಪೇರ್ ಮಾಡಿದ್ದಾರೆ. ಸೊ 1ನೇದು ನಾವು ಯಾವ ಪ್ರಿಪೇರ್ ಮಾಡಬೇಕು ಇವಾಗ? ರಿಲೈಸೇಷನ್ ಅಕೌಂಟ್, ಆಯಿತಾ? ಸೊ 1ನೇಯ ಕಾಲಮ್ ಹಾಕ್ರಿ, ಏನಂತ? ರಿಲೈಸೇಷನ್ ಅಕೌಂಟ್ ಅಂತ ಹಾಕಬೇಕು. ಇಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್ ನೋಡಿ. ವಾರ್ಷಿಕ ಪರೀಕ್ಷೆಯಲ್ಲಿ ಸೊ ನಿಮ್ಮ ಆನ್ಸರ್ ಸೀಟ್ 2 ತೆಗೆದುಕೊಳ್ಳಬಹುದು ಈ ಒಂದು 1ನೇಯ ಕಾಲಮ್. ಯಾಕೆಂದರೆ ರಿಲೈಸೇಷನ್ ಅಕೌಂಟ್ ಏನಿದೆಯಲ್ಲ ಸ್ವಲ್ಪ ಬಹಳ ದೊಡ್ಡದಾಗಿ ಇರುತ್ತೆ ಆನ್ಸರ್, ಈ ರೀತಿ. ಸೊ ನೀವು ಅಡ್ಜಸ್ಟ್ ಮಾಡಿ ಬರೀರಿ, ಆಯಿತಾ? ಪರ್ಟಿಕ್ಯುಲರ್ಸ್ ಅಮೌಂಟ್, ಆಯಿತಾ? 2 ಪೇಜ್ ತೆಗೆದುಕೊಳ್ಳಬಹುದು. ಅದು ನಿಮ್ಮ ಆನ್ಸರ್ ಸೀಟ್ ಬಹಳ ಚಿಕ್ಕದಾಗಿರುತ್ತಲ್ಲ, ಸೊ ಲಾಂಗ್ನಲ್ಲಿ ಇರಲ್ಲ, ಅದು A4 ಸೈಜ್ನಲ್ಲಿ ಇರುತ್ತೆ. ಸೊ ಹೀಗಾಗಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಇಲ್ಲಿ ನಾವು ಕಾಲಮ್ ಹಾಕಬೇಕು. DR ಮತ್ತು CR ಅಂತ ಹಾಕಬೇಕು, ಆಯಿತಾ? ಸೊ 1ನೇ ಕಾಲಮ್ ಇದು. ಇವಾಗ 1ನೇ ಕಾಲಮ್ನಲ್ಲಿ ಬಂದ ತಕ್ಷಣ ರಿಲೈಸೇಷನ್ ಅಕೌಂಟ್ ಅಂತ ಹಾಕಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಹಾಕಿದ ತಕ್ಷಣ ಕರೆಕ್ಟಾಗಿ ಲೈನ್ಗಳು ಹಾಕೊಳ್ಳಿ. ಕಾಲಮ್ಗಳು ಹಾಕೊಂಡ ತಕ್ಷಣ ಇಲ್ಲಿ ಏನೇನು ಬರಬೇಕು ಗೊತ್ತಾ? ಇಲ್ಲಿ ಬಾಯ್ ಸೈಡ್ನಲ್ಲಿ ಮತ್ತು ಟೂ ಸೈಡ್ನಲ್ಲಿ ನೀವು ಟೂ ಅಥವಾ ಬಾಯ್ ಅಂತ ಯೂಸ್ ಮಾಡಿ ನಡೆಯುತ್ತೆ. ಇಲ್ಲಿ ಡೈರೆಕ್ಟಾಗಿ ನಾನು ಬರ್ದೇನಿ, ಆಯಿತಾ? ಇಲ್ಲಿ ಮೊದಲಿಗೆ ಬಾಯ್ ಸೈಡ್ನಲ್ಲಿ ನೋಡೋಣ, ಆಯಿತಾ? ಇಲ್ಲಿ ನೋಡಿ, ಇಲ್ಲಿ ಲಯಬಿಲಿಟಿ ಸೈಡ್ನಲ್ಲಿ ಏನೇನು ಕೊಟ್ಟಿರ್ತಾರಲ್ಲ, ಅಂದರೆ ಇವಾಗ ಸಚ್ ಆ್ಯಸ್ ಲಯಬಿಲಿಟೀಸ್ ರಿಕಾರ್ಡ್ಸ್ ಆರ್ ಎಂಟ್ರಿ ಇಲ್ಲಿ, ಆಯಿತಾ? ಅಂದರೆ ಸಚ್ ಲಯಬಿಲಿಟೀಸ್ ರಿಕಾರ್ಡ್ಸ್ ಐಟಮ್ಸ್ ಆ್ಯಸ್ ಇಲ್ಲಿ ರೆಕಾರ್ಡ್ ಮಾಡಬೇಕು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಯಾವುದು? ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ಬ್ಯಾಂಕ್ ಓವರ್ಡ್ರಾಫ್ಟ್, ಅದೇ ರೀತಿ ಪುನೀತ್ ಲೋನ್ 1, 2 ಮತ್ತು 3, 4. ಈ 4 ಏನಿದೆಯಲ್ಲ ಇಲ್ಲಿ ನಾವು ಬರೀಬೇಕು. ಏನು? ಕ್ರೆಡಿಟರ್ಸ್ ಎಷ್ಟಿದೆ? 20,000. ಇಲ್ಲಿ ನೋಡಿ, ಕ್ರೆಡಿಟರ್ಸ್ 20,000. ಬಿಲ್ಸ್ ಪೇಬಲ್ ಎಷ್ಟಿದೆ? 6,000, ಆಯಿತಾ? ನೋಡಿ, ಕ್ರೆಡಿಟರ್ಸ್ ಎಷ್ಟಿದೆ? 20,000 ಇದೆ. ಅದೇ ರೀತಿ ಬಿಲ್ಸ್ ಪೇಬಲ್ ಎಷ್ಟಿದೆ? ಕ್ರೆಡಿಟರ್ಸ್ ಎಷ್ಟಿದೆ? 20,000. ಬಿಲ್ಸ್ ಪೇಬಲ್ ಎಷ್ಟಿದೆ? 6,000. ಬ್ಯಾಂಕ್ ಓವರ್ಡ್ರಾಫ್ಟ್ ಎಷ್ಟಿದೆ? 4,000. ಪುನೀತ್ ಲೋನ್ ಎಷ್ಟಿದೆ? 5,000. ಈ ರಿಸರ್ವ್ ಫಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂದರೆ 2ನೇಯ ಕಾಲಮ್ನಲ್ಲಿ ಬರುತ್ತೆ ಅದು, ಆಯಿತಾ? ಇದೊಂದು 1, 2 ಮತ್ತು 3 ಮತ್ತು 4 ಅಮೌಂಟ್ ಕೊಟ್ಟಿದ್ದೇನೆ. ಇಲ್ಲಿ ನಾವು ಆ್ಯಸ್ ಇಟ್ ಅಂದರೆ ಇಲ್ಲಿ ಬಾಯ್ ಸೈಡ್ನಲ್ಲಿ ಏನು ಬರೀಬೇಕು? ಸಚ್ ಆ್ಯಸ್ ಲಯಬಿಲಿಟೀಸ್ ಐಟಮ್ಸ್ ಇಲ್ಲಿ ಬರೀಬೇಕು ನಾವು. ಕ್ರೆಡಿಟರ್ಸ್ 20,000, ಬಿಲ್ಸ್ ಪೇಬಲ್ 6,000, ಆಯಿತಾ? ಬ್ಯಾಂಕ್ ಓವರ್ಡ್ರಾಫ್ಟ್ ಎಷ್ಟು? 4,000 ಕೊಟ್ಟಿದ್ದಾರೆ. ಅದೇ ರೀತಿ ಪುನೀತ್ ಲೋನ್ 5,000, ಆಯಿತಾ? ಇದು ಕ್ಲಿಯರ್ ಆಯಿತಾ? ಬಾಯ್ ಸೈಡ್ನಲ್ಲಿ. ಅದೇ ರೀತಿ ಇಲ್ಲೇನು ಅಂದಿದ್ದಾರೆ, ಇದು ಕ್ಲಿಯರ್ ಆಯಿತಾ? ಅಂದರೆ ಲಯಬಿಲಿಟೀಸ್ನಲ್ಲಿ ಏನೇನು ಐಟಮ್ಸ್ಗಳು ಕೊಟ್ಟಿರ್ತಾರಲ್ಲ, ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ಬ್ಯಾಂಕ್ ಓವರ್ಡ್ರಾಫ್ಟ್ ಮತ್ತು ಅದೇ ರೀತಿ ಪುನೀತ್ ಲೋನ್ ಅಂತ ಕೊಟ್ಟರೆ ಅದು ಡೈರೆಕ್ಟಾಗಿ ಇಲ್ಲಿ ಬಾಯ್ ಸೈಡೇ ಬರೀಬೇಕು, ಫಿಕ್ಸ್ ಅದು, ಆಯಿತಾ? ಕ್ರೆಡಿಟರ್ಸ್ 20,000, ಬಿಲ್ಸ್ ಪೇಬಲ್ 6,000, ಬ್ಯಾಂಕ್ ಓವರ್ಡ್ರಾಫ್ಟ್ 4,000, ಪುನೀತ್ ಲೋನ್ 5,000 ಡೈರೆಕ್ಟಾಗಿ ಇದೇ ಸೈಡ್ ಬರೀಬೇಕು. ಇವಾಗ ಇಲ್ಲಿ ನೋಡಿ, ಸಚ್ ಆ್ಯಸ್, ಆಯಿತಾ? ಅಸೆಟ್ ಐಟಮ್ಸ್ಗಳು ಎಲ್ಲ ಟೂ ಸೈಡ್ ಬರೀಬೇಕು. ಇವಾಗ ನೋಡಿ, ಡೆಬಿಟರ್ಸ್ ಎಷ್ಟಿದೆ? 15,000. ಇಲ್ಲಿ ನೋಡಿ, ಡೆಬಿಟರ್ಸ್ 15,000, ಆಯಿತಾ? ಅದೇ ರೀತಿ ಸ್ಟಾಕ್ ಅಂದರೆ ಇನ್ವೆಂಟ್ರೀಸ್ ಅಂದರೂ ಕೂಡ ಒಂದೇ, 18,000. ಫರ್ನಿಚರ್ 12,000, ಫರ್ನಿಚರ್ 12,000. ಮಷಿನರಿ 20,000, ಮಷಿನರಿ 20,000. ಬಿಲ್ಡಿಂಗ್ಸ್ 60,000, ಬಿಲ್ಡಿಂಗ್ 60,000. ಫಿಕ್ಸ್ ಇದೇ ಬರೀಬೇಕಿಲ್ಲಿ, ಮತ್ತೇನಿಲ್ಲ, ಆಯಿತಾ? ಸಚ್ ಆ್ಯಸ್ ಲಯಬಿಲಿಟೀಸ್ ಐಟಮ್ಸ್ಗಳೆಲ್ಲ ಬಾಯ್ ಸೈಡ್ ಬರೀಬೇಕು. ಸಚ್ ಆ್ಯಸ್ ಅಸೆಟ್ಸ್ ಐಟಮ್ಸ್ಗಳೆಲ್ಲ ಟೂ ಸೈಡ್ ಬರೀಬೇಕು ಅಷ್ಟೇ. ಇವಾಗ ನೋಡಿ, ಬಾಯ್ ಸೈಡ್ನಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕಿಲ್ಲಿ, ಆಯಿತಾ? ಒಂದು ಹೆಡ್ಲೈನ್ ಬರುತ್ತೆ ಇಲ್ಲಿ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹಾಕಿ ಇಲ್ಲಿ ಬ್ರೆಕೆಟ್ನಲ್ಲಿ ಅಸೆಟ್ ರಿಲೈಸ್ಡ್ ಅಂತ ಬರೀಬೇಕು. ಅಂದರೆ ಇಲ್ಲಿ 1ನೇಯ ಆಪ್ಷನ್ಸ್ ಕೊಟ್ಟಿರ್ತಾರೆ ನೋಡಿ ನಮಗೆ, ಆಪ್ಷನ್ ಎ ಅಸೆಟ್ ರಿಲೈಸ್ಡ್ ಅಂತ ಕೊಟ್ಟಿರ್ತಾರಲ್ಲ, ಅದು ಫಿಕ್ಸ್ ಯಾವ ಸೈಡ್ ಬರುತ್ತೆ? ಬಾಯ್ ಸೈಡೇ ಬರುತ್ತೆ. ಏನೇನು ರಿಲೈಸ್ ಮಾಡ್ಕೊಂಡಿದ್ದಾರೆ? ಡೆಬಿಟರ್ಸ್ ಎಷ್ಟು? 13,500. ಸ್ಟಾಕ್ ಎಷ್ಟು? 19,800. ಬಿಲ್ಡಿಂಗ್ಸ್ ಎಷ್ಟು? 62,000. ವೆಹಿಕಲ್ಸ್ ವಿಚ್ ಹ್ಯಾಸ್, ಅದು ಕೂಡ ಅನ್ರಿಕಾರ್ಡೆಡ್ ಆಗಿದೆ ಬಟ್ ಆಲ್ಸೋ ರಿಲೈಸ್ಡ್ ಅಂದಿದ್ದಾರೆ, ಎಷ್ಟು? 4,000. ಇಲ್ಲಿ ಮಷಿನರಿ ರಿಲೈಸ್ಡ್ ಆಗಿದೆ, ಆಯಿತಾ? ಆ್ಯಟ್ ಬುಕ್ ವ್ಯಾಲ್ಯೂ ಅಂತ ಕೊಟ್ಬಿಟ್ಟಿದ್ದಾರೆ, ಅವರು ಅಮೌಂಟ್ ಎಲ್ಲಿ ಕೊಟ್ಟಿಲ್ಲ, ಇದರಂತೆ ಕೊಟ್ಟಿಲ್ಲ, ಎಷ್ಟಿದೆ? 20,000. ಡೆಬಿಟರ್ಸ್ 13,500. ಇಲ್ಲಿ ನೋಡಿ,
ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಸೆಟ್ ರಿಲೈಸ್ ಡೆಬಿಟರ್ಸ್ 13,500 ಆಯಿತಾ. ಸ್ಟಾಕ್ಸ್ 19,800. ಬಿಲ್ಡಿಂಗ್ಸ್ 62,000 ಆಯಿತಾ. ವಿಚ್ ವೆಹಿಕಲ್ಸ್ ಎಷ್ಟು 4,000 ವೆಹಿಕಲ್ಸ್ 4,000. ಮಷಿನರಿ ಆ್ಯಟ್ ಎ ಬುಕ್ ವ್ಯಾಲ್ಯೂ ಎಷ್ಟಿದೆ ಮಷಿನರಿ 20,000 ಇಲ್ಲಿ 20,000 ಆಯಿತಾ. ಸೊ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಅಂದರೆ ಇದು ಟೋಟಲ್ ಇದೆಲ್ಲ ಟೋಟಲ್ ಮಾಡಿ 13,500 19,800 62,000 4,000 2,000 ಎಲ್ಲ ಟೋಟಲ್ ಮಾಡಿ ಎಷ್ಟು ಬರುತ್ತೆ 1,19,300 ಬರುತ್ತೆ ಆಯಿತಾ. ಇದೆಲ್ಲ ಟೋಟಲ್ ಮಾಡಿ ಔಟರ್ ಕಾಲಮ್ನಲ್ಲಿ ಇಡಬೇಕು. ಇದು ಇನ್ನರ್ ಕಾಲಮ್ ಅಂತ ನಾವು ಕರಿತೀವಿ ಆಯಿತಾ. ಇವಾಗ ನೋಡಿ ಸ್ನೇಹಿತರೆ, ಇವಾಗ ಆಪ್ಷನ್ ಎ ಆಯಿತು. ಇವಾಗ ಆಪ್ಷನ್ ಬಿ ಏನೆಂದಿದ್ದಾರೆ, ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಯಾರು ಸುದೀಪ್ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ ಆಯಿತಾ. ವ್ಯಾಲ್ಯೂಯೇಷನ್ ಆ್ಯಟ್ ಎ ವ್ಯಾಲ್ಯೂಯೇಷನ್ ಎಷ್ಟು 9,000. ನೋಡಿ ಯಾರೆಲ್ಲ ನೋಡಿ ಯಾರು ಫರ್ನಿಚರ್ ಅಂದರೆ ಅಸೆಟ್ ಟೇಕನ್ ಓವರ್ ಮಾಡ್ಕೊಂಡಿರ್ತಾರಲ್ಲ ಅದು ಯಾವ ಸೈಡ್ ಬರುತ್ತೆ, ಅದು ಬಾಯ್ ಸೈಡ್ನಲ್ಲಿ ಫಿಕ್ಸ್ ಬರುತ್ತೆ. ಬಾಯ್ ಸೈಡ್ನಲ್ಲೇ ಬರುತ್ತೆ. ಏನಂತ ಬರೀಬೇಕು, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಸೆಟ್ ಟೇಕನ್ ಓವರ್ ಆಯಿತಾ. TO ಅಂತ ಬರೆದ್ರು ಕೂಡ ಓಕೆ, ಶಾರ್ಟ್ಕಟ್ ಆಗಿ ಟೇಕನ್ ಓವರ್ ಸಂದೀಪ್ ಫರ್ನಿಚರ್ ಟೇಕನ್. ಇಲ್ಲಿ ನೋಡಿ ಫರ್ನಿಚರ್ ಹ್ಯಾಸ್ ಟೇಕನ್ ಓವರ್ ಬೈ ಯಾರು ಸಂದೀಪ್ ಅವರು ಫರ್ನಿಚರ್ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ. ಅಮೌಂಟ್ ಅವರೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಸಂದೀಪ್ ಫರ್ನಿಚರ್ ಟೇಕನ್ ಎಷ್ಟು 9,000 ಮುಗೀತು ಆಯಿತಾ. ಇವಾಗ ಆಪ್ಷನ್ ಸಿ ಏನಂದಿದ್ದಾರೆ, ಕ್ರೆಡಿಟರ್ಸ್ ವರ್ ಸೆಟಲ್ಡ್ ಆಗಿದೆ ಆಯಿತಾ. ಕ್ರೆಡಿಟರ್ಸ್ ಏನಾಗಿದೆ ಸೆಟಲ್ಡ್ ಆಗಿದೆ 10% ಲೆಸ್. ಅಂದರೆ ಅದೇನಾಗುತ್ತೆ ನೋಡಿ, ಈ ಕ್ರೆಡಿಟರ್ಸ್ ಏನಿದೆಯಲ್ಲ ಇದೇನಾಗುತ್ತೆ, ಇದು ಬಾಯ್ ಸೈಡ್ನಲ್ಲಿ ಬರಲ್ಲ, ಟೂ ಸೈಡ್ನಲ್ಲಿ ಬರುತ್ತೆ. ಏನಂತ ಬರೀಬೇಕು, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಲಯಬಿಲಿಟೀಸ್ ಪೇಡ್ ಅಂತ ಬರೀಬೇಕು. ಇದು ಫಿಕ್ಸ್ ಈ ಕಡೆ ಬರುತ್ತೆ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಲಯಬಿಲಿಟೀಸ್ ಪೇಡ್ ಅಂತ. 1-2 ಬಾರಿ ನೀವು ನೋಡ್ಕೊಂಡು ಬಿಟ್ಟರೆ ಇದು ಪದೇ ಪದೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಭಾಳ ಈಜಿದೆ, ಇಲ್ಲೇ ಕೊಟ್ಟಿರ್ತಾರೆ ಎಲ್ಲ ಆನ್ಸರ್, ಇಲ್ಲಿ ಹೋಗಿ ಬರೆಯೋದು ಅಷ್ಟೇ, ಮೈನಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಅಷ್ಟೇ ಬರೆಯೋದು, ಮತ್ತೇನಿಲ್ಲ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಲಯಬಿಲಿಟೀಸ್ ಪೇಡ್ ಅಂತ ಬರೀಬೇಕು. ಕ್ರೆಡಿಟರ್ಸ್ ಏನಂದಿದ್ದಾರೆ, ಕ್ರೆಡಿಟರ್ಸ್ 10% ಲೆಸ್ ಅಂದಿದ್ದಾರೆ. ಕ್ರೆಡಿಟರ್ಸ್ ಅಮೌಂಟ್ ಎಷ್ಟಿದೆ 20,000. ಇಲ್ಲಿ ನೋಡಿ ಕ್ರೆಡಿಟರ್ಸ್ ಅಮೌಂಟ್ ಎಷ್ಟಿದೆ 20,000. 20,000 ಮೇಲೆ 10% ತೆಗಿರಿ ಎಷ್ಟು ಬರುತ್ತೆ, ಅದು 2,000 ಬರುತ್ತೆ. 20,000 ಒಳಗೆ 2,000 ಮೈನಸ್ ಮಾಡಿ ಆಯಿತಾ. 20,000 ಒಳಗೆ 2,000 ಮೈನಸ್ ಮಾಡಿ ಎಷ್ಟು ಬರುತ್ತೆ 18,000 ಆಯಿತಾ. ಕ್ರೆಡಿಟರ್ಸ್ ವೇರ್ ಸೆಟಲ್ಡ್ ಅಂದಿದ್ದಾರೆ ಆಯಿತಾ. ಮತ್ತು ಅದೇ ರೀತಿ ದರ್ಶನ್ ಟುಕ್ ಓವರ್ ಪುನೀತ್ಸ್ ಲೋನ್ ಅಂದಿದ್ದಾರೆ ಆಯಿತಾ. ಅಂದರೆ ಇಲ್ಲಿ ದರ್ಶನ್ ಟುಕ್ ಮಾಡ್ಕೊಂಡಿದ್ದಾರೆ ಏನು ಪುನೀತ್ಸ್ ಲೋನ್. ಇದು ಯಾವ ಸೈಡ್ ಇದೆ ಪುನೀತ್ಸ್ ಲೋನ್ ಅನ್ನೋದು, ಇಲ್ಲಿ ಲಯಬಿಲಿಟಿ ಸೈಡ್ ಇದೆ. ಅಂದರೆ ಲಯಬಿಲಿಟೀಸ್ ಟೇಕನ್ ಓವರ್ ಮಾಡ್ಕೊಂಡ್ರು ಯಾರು ದರ್ಶನ್ ಅವರು ಆಯಿತಾ. ಇಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ, ವೇಟ್ ಮಾಡಿ. ಮೊದಲಿಗೆ ನೋಡಿ ಲಯಬಿಲಿಟೀಸ್ ಪೇಡ್ನಲ್ಲಿ ಕ್ರೆಡಿಟರ್ಸ್ ಆಯಿತು. ಇವಾಗ ಬಿಲ್ಸ್ ಪೇಬಲ್ ಆಯಿತಾ. ಬಿಲ್ಸ್ ಪೇಬಲ್ 6,000 ಇದೆ, 6,000 ಇಲ್ಲಿ ಡೈರೆಕ್ಟಾಗಿ ಬರೀಬೇಕು. ಅದೇ ರೀತಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಇಲ್ಲಿ ನೋಡಿ, ಬ್ಯಾಂಕ್ ಓವರ್ ಡ್ರಾಫ್ಟ್ 4,000 ಇಲ್ಲಿ 4,000. ಇಲ್ಲಿ ಇಂಟ್ರೆಸ್ಟ್ ಬ್ಯಾಂಕ್ ಓಲ್ಡ್ ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ ಡಿನಲ್ಲಿ ನಮಗೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅದಕ್ಕೆ ಅಡ್ಜಸ್ಟ್ಮೆಂಟ್ಸ್ಗಳು ಕೊಟ್ಟಿರ್ತಾರೆ, ಅದು ಕೂಡ ನೋಡಬೇಕು ಆಯಿತಾ. ವಾಸ್ ಪೇಡ್ ಅಲಾಂಗ್ ವಿತ್ ಇಂಟ್ರೆಸ್ಟ್ ಆಯಿತಾ, ಅದು ಕೂಡ ಓಲ್ಡ್ ಇಂಟ್ರೆಸ್ಟ್ ಆಗಿರುತ್ತೆ. ಬ್ಯಾಂಕ್ ಓವರ್ ಡ್ರಾಫ್ಟ್ದು 400 ಇಲ್ಲಿ ನೋಡಿ 400 ಆಯಿತಾ. ಇದೆಲ್ಲ ಟೋಟಲ್ ಮಾಡಿ ಅಂದರೆ ಕ್ರೆಡಿಟರ್ಸ್ ಮೇಲೆ 10% ತೆಗಿರಿ, ಅಂದರೆ 20,000 ಮೇಲೆ 10% ತೆಗಿರಿ ಎಷ್ಟು ಬರುತ್ತೆ 2,000. 20,000 ಒಳಗೆ 2,000 ಮೈನಸ್ ಮಾಡಿ 18,000. 18,000 ಪ್ಲಸ್ 6,000 ಬಿಲ್ಸ್ ಪೇಬಲ್ ಆಯಿತಾ. ಬ್ಯಾಂಕ್ ಓವರ್ ಡ್ರಾಫ್ಟ್ 4,000 6,000 ಇಂಟ್ರೆಸ್ಟ್ ಬ್ಯಾಂಕ್ ಓಲ್ಡ್ ಅಂದರೆ ಓಲ್ಡ್ ಓವರ್ ಡ್ರಾಫ್ಟ್ ಎಷ್ಟಿದೆ ಬ್ಯಾಂಕ್ದು 400 ಪ್ಲಸ್ ಮಾಡಿ ಎಷ್ಟಾಗುತ್ತೆ ಎಲ್ಲ ಟೋಟಲ್ ಮಾಡಿದ ತಕ್ಷಣ 28,400. ಇದೇನಾಗುತ್ತೆ ಲಯಬಿಲಿಟೀಸ್ ಪೇಡ್. ಇದು ಎಷ್ಟು 28,400 ಏನಿದಿಲ್ಲ ಇದು ಲಯಬಿಲಿಟೀಸ್ ಪೇಡ್. ಇವಾಗ ಇಲ್ಲಿ ಮುಂದೆ ಇಲ್ಲಿ ಈ ರೀತಿ ಡಾಟ್ ಕೊಟ್ಟು ಮುಂದೆ ಏನಂದಿದ್ದಾರೆ ದರ್ಶನ್ ಟುಕ್ ಓವರ್ ಆಯಿತಾ. ದರ್ಶನ್ ಟುಕ್ ನೋಡಿ, ಟುಕ್ ಅಂದರೆ ಟೇಕನ್ ಅದು ಆಯಿತಾ. ದರ್ಶನ್ ಟುಕ್ ಓವರ್ ಪುನೀತ್ಸ್ ಲೋನ್ ಅನ್ನೋದು ಲಯಬಿಲಿಟಿ ಸೈಡ್ನಲ್ಲಿದೆ. 5,000 ಯಾರು ಟುಕ್ ಮಾಡ್ಕೊಂಡಿದ್ದಾರೆ ಟೇಕನ್ ದರ್ಶನ್. ಇಲ್ಲಿ ನೋಡಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಲಯಬಿಲಿಟೀಸ್ ಆಯಿತಾ. ಲಯಬಿಲಿಟೀಸ್ TO ಅಂದರೆ ಟೇಕನ್ ಓವರ್ ದರ್ಶನ್ ಪುನೀತ್ಸ್ ಲೋನ್ ಅಂತ 5,000 ಇಲ್ಲಿ ಬರೀಬೇಕು. ಲಯಬಿಲಿಟೀಸ್ ಟೇಕನ್ ಓವರ್ ಯಾರು ಮಾಡ್ಕೊಂಡಿರ್ತಾರಲ್ಲ ಈ ಅಮೌಂಟ್ಸ್ಗಳು ಇದು 2 ಸೈಡ್ ಬರುತ್ತೆ. ಯಾರು ಅಸೆಟ್ ಟೇಕನ್ ಓವರ್ ಮಾಡ್ಕೊಂಡಿರ್ತಾರಲ್ಲ ಸಚ್ ಆಸ್ ಯಾವುದಾದ್ರೂ ಒಂದು ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಸ್ಟಾಕ್ ಆಗಿರ್ಬೋದು, ಅದು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಸೆಟ್ ಟೇಕನ್ ಓವರ್ ಅಂತ ಈ ರೀತಿ ಬರುತ್ತೆ. ಇಲ್ಲಿ ಹೇಗೆ ಅಸೆಟ್ ಟೇಕನ್ ಓವರ್ ಮಾಡ್ಕೊಂಡ್ರೆ ಈ ಸೈಡ್ ಬರುತ್ತೆ, ಲಯಬಿಲಿಟೀಸ್ ಟೇಕನ್ ಓವರ್ ಮಾಡ್ಕೊಂಡ್ರೆ ಈ ಸೈಡ್ ಬರುತ್ತೆ ಆಯಿತಾ. ಇವಾಗ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಆಯಿತಾ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹಾಕಿ ಕೊನೆಯಲ್ಲಿ ಏನಂದಿದ್ದಾರೆ ರಿಯಲೈಸೇಷನ್ ಎಕ್ಸ್ಪೆನ್ಸ್ ಅಮೌಂಟೆಡ್ ಎಷ್ಟು 4,000. ಇದು ಫಿಕ್ಸ್ 2 ಸೈಡೇ ಬರುತ್ತೆ. ಏನು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ 4,000 ಬರೀಬೇಕು ಆಯಿತಾ. ಇವಾಗ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಮತ್ತು ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಆಯಿತಾ. ಅಪ್ ಟು ಇಲ್ಲಿವರೆಗೆ 4,000ವರೆಗೆ ಎಕ್ಸ್ಪೆನ್ಸ್ ಒಳಗೆ ಆಯಿತಾ. ಅಪ್ ಟು ಇಲ್ಲಿವರೆಗೆ ನೋಡಿ ಇದೆಲ್ಲ ಟೋಟಲ್ ಮಾಡಬೇಕು ಇವಾಗ ಆಯಿತಾ. 20,000
6,000 4,000 5,000 ಆಯಿತಾ 1,19,300 ಇದೆಲ್ಲ ಪ್ಲಸ್ ಮಾಡಿ ಎಷ್ಟು ಬರುತ್ತೆ 1,63,300 ಬರುತ್ತೆ ಆಯಿತಾ. ಇದೆಲ್ಲ ಟೋಟಲ್ ಮಾಡಿ 15,000 18,000 12,000 20,000 60,000 28,400 5,000 ಮತ್ತು 4,000 ಇದೆಲ್ಲ ಪ್ಲಸ್ ಮಾಡಿ ಯಾವ ಸೈಡ್ ಅಮೌಂಟ್ ಹೆಚ್ಚಿಗೆ ಬಂತು ಇದಕ್ಕಿಂತ ಇದು ಕಡಿಮೆ ಬಂತು ಆಯಿತಾ. ಇದೆಲ್ಲ ಪ್ಲಸ್ ಮಾಡಿದ ತಕ್ಷಣ 1,63,300 ಏನು ಬಂತಲ್ಲ ಈ ಸೈಡ್ ಅಮೌಂಟ್ ಹೆಚ್ಚಿಗೆ ಬಂತಲ್ಲ ಈ ಸೈಡ್ ಅಮೌಂಟ್ ಹೆಚ್ಚು ಬಂತಂದರೆ ಈ ಅಮೌಂಟ್ ಇಲ್ಲಿಟ್ಟು ಆಯಿತಾ ಈ ಅಮೌಂಟ್ ಇಲ್ಲಿಟ್ಟು ಇದು ಮೈನಸ್ ಮಾಡಬೇಕು. ಇವಾಗ 1,63,300 ಒಳಗೆ 4,000 5,000 28,400 ಆಯಿತಾ 60,000 20,000 12,000 18,000 15,000 ಮಾಡಿ ಎಷ್ಟು ಬರುತ್ತೆ ಅದೆಷ್ಟು ಬರುತ್ತೆ 900 ಬರುತ್ತೆ. ಈ 900 ಏನು ಬಂತಲ್ಲ ನಾವು ಏನು ಬರಿಬೇಕದು ಪ್ರಾಫಿಟ್ ಆಯ್ತು ನಮಗೆ. ಯಾಕಂದರೆ ಈ ಅಮೌಂಟ್ ಈ ಕಡೆ ಅಮೌಂಟ್ ಹೆಚ್ಚು ಬಂತು ಆಯಿತಾ ಈ ಕಡೆ ಕ್ಯಾಲ್ಕುಲೇಷನ್ ಮಾಡಿದ್ವಿ ಈ ಸೈಡ್ ಅಮೌಂಟ್ ಹೆಚ್ಚು ಬಂತು ಈ ಸೈಡ್ ಅಮೌಂಟ್ ಕಡಿಮೆ ಬಂತು. ಸೊ ಈ ಅಮೌಂಟ್ ಏನು ಹೆಚ್ಚಿಗೆ ಬಂದಿತ್ತಲ್ಲ ಇಲ್ಲಿ ಟೋಟಲ್ ಮಾಡಿ ಇಲ್ಲಿ ಇಟ್ಟು ಈ ಟೋಟಲ್ ಮಾಡಿರುವಂಥ ಅಮೌಂಟ್ ಈ ಟೋಟಲ್ ಮಾಡಿರುವಂಥ ಅಮೌಂಟ್ ಇಲ್ಲಿಟ್ಟು ಇದೆಲ್ಲ ಮೈನಸ್ ಮಾಡಿದ್ವಿ. ಮೈನಸ್ ಮಾಡಿದ ತಕ್ಷಣ ಎಷ್ಟು ಬಂತು 900 ಬಂತು ಆಯಿತಾ. 900 ಬಂತಲ್ಲ ಅವಾಗ ನಾವು ಈ ಒಂದು ರೇಷಿಯೋ ಮುಖಾಂತರ 1:2:1 ಅಂದರೆ 1 2 ಎಷ್ಟು 3 1 ಎಷ್ಟು 4 ಅಂದರೆ 1/4 2/4 1/4 ಈ ಟೋಟಲ್ ಏನಿದೆಯಲ್ಲ 4 1 2 ಮತ್ತು 1 ಟೋಟಲ್ ಮಾಡಿ ಇಲ್ಲಿ ಕೆಳಗಡೆ ಬರೀಬೇಕು ಆಯಿತಾ 1/4 2/4 1/4 ಅಂತ. ಇವಾಗ ಇಲ್ಲಿ ನೋಡಿ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಟ್ರಾನ್ಸ್ಫರ್ ಅಂತ ಬರೀಬೇಕು ಆಲ್ ಪಾರ್ಟ್ನರ್ಸ್ ಪ್ರಾಫಿಟ್ ಆಯಿತು ಎಷ್ಟು 900. ಇವಾಗ ಈ 900 ಏನು ಪ್ರಾಫಿಟ್ ಆಗಿದೆಯಲ್ಲ ಈ 3 ಜನವರಿಗೆ 3 ಜನ ಪಾರ್ಟ್ನರ್ಸ್ಗೆ ನಾವು ಹಂಚಬೇಕು. ಯಾಕಂದರೆ ಅವರು ಡಿಸೋಲ್ಯೂಷನ್ ಆಗ್ತಾ ಇದ್ದಾರೆ ಅಂದರೆ ಈ ಒಂದು ಫರ್ಮ್ ಡಿಸಲ್ಯೂಷನ್ ಆಗ್ತದೆ ಅಂದರೆ ಡಿಸಾಲ್ವ್ ಆಗ್ತಾ ಇದೆ ವಿಸರ್ಜನೆ ಆಗ್ತಾ ಇದೆ. ಈ 900 ಏನು ಪ್ರಾಫಿಟ್ ಬಂದಿದೆಯಲ್ಲ ಸುದೀಪ್ ಮತ್ತು ಗಣೇಶ್ ಮತ್ತು ದರ್ಶನ್ ಅವರಿಗೆ ಹಂಚಬೇಕು. 3 ಪಾರ್ಟ್ನರ್ಸ್ ಅದಾರೆ. ಸುದೀಪ್ ಅವ್ರದ್ದು ಯಾವುದು ಇದು 1 ಆಗಿರುತ್ತೆ, ಅದೇ ರೀತಿ ಗಣೇಶ್ ಅವ್ರದ್ದು ಈ 2, ಅದೇ ರೀತಿ ದರ್ಶನ್ ಅವ್ರದ್ದು ಇದು 1. ಇಲ್ಲಿ ನೋಡಿ ಇವಾಗ ಇಲ್ಲಿ ನೋಡಿ ಸುದೀಪ್ ಆಯಿತಾ 900 ಏನಿದಿಲ್ಲ ಇಲ್ಲಿ ಬರೀಬೇಕು ಇಂಟು 1/4 ಎಷ್ಟು 225 ಆಯಿತಾ. ಅದೇ ರೀತಿ ಗಣೇಶ್ 900 ಇಂಟು 2/4 ಆಯಿತಾ ಎಷ್ಟು 450. ದರ್ಶನ್ ಈಜ್ಕಲ್ ಟು 900 ಆಯಿತಾ 900 ಇಂಟು 1/4 ಎಷ್ಟು 225 ಆಯಿತಾ 225 ಆಯಿತಾ. ನೋಡಿ ಇದು ಮತ್ತು ಇದು ಪ್ಲಸ್ ಮಾಡಿ ಎಷ್ಟು ಬರುತ್ತೆ 900 ಬರುತ್ತೆ. ಒಂದನೇದು ನಮ್ಮದು ರಿಯಲೈಸೇಷನ್ ಅಕೌಂಟ್ ಕಂಪ್ಲೀಟ್ ಆಯಿತು. ನೋಡಿ ಇವಾಗ ಒಂದನೇದಾಯಿತು. ಇವಾಗ ಎರಡನೇದು ಏನಂದಿದ್ದಾರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಯಿತಾ. ಇಲ್ಲಿ ನೋಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕಿ ಪರ್ಟಿಕ್ಯುಲರ್ಸ್ ಎಸ್ ಅಂದರೆ ಯಾರು ಸುದೀಪ್, ಜಿ ಅಂದರೆ ಗಣೇಶ್, ಅದೇ ರೀತಿ ಡಿ ಅಂದರೆ ದರ್ಶನ್. ಯಾಕೆಂದರೆ ಇಲ್ಲಿ ಶಾರ್ಟ್ ಆಗಿ ನಾನು ಯಾಕೆ ಬರ್ತೀನಿ ಅಂದರೆ ನಿಮ್ಮ ಆನ್ಸರ್ ಸೀಟ್ನಲ್ಲಿ ನಿಮಗೆ ಚಿಕ್ಕದಾಗಿ ಆನ್ಸರ್ ಸೀಟ್ ಇರುತ್ತೆ. ಸೊ ಅದಕ್ಕೆ ಎಸ್ ಜಿ ಶಾರ್ಟ್ ಆಗಿ ಬರೀರಿ ನಡೆಯುತ್ತೆ ಆಯಿತಾ. ಇಲ್ಲಾಂದರೆ ಈ ರೀತಿ ಮೇಲ್ಗಡೆ ಬರೀಬಹುದು ಈ ರೀತಿ ಸುದೀಪ್ ಅಂತ ಈ ರೀತಿ ಬರೀರಿ ಕ್ರಾಸ್ ಆಗಿ ನಡೆಯುತ್ತೆ. ಸುದೀಪ್ ಗಣೇಶ್ ದರ್ಶನ್ ಆಯಿತಾ ಅರ್ಥ ಮಾಡ್ಕೊಳ್ಳಿ ನೀವು. ಪರ್ಟಿಕ್ಯುಲರ್ಸ್ ಇಲ್ಲಿ ಆಲ್ ಪಾರ್ಟ್ನರ್ಸ್ದು ಹೆಸರು ಬರೀಬೇಕು ನಾವು. ಪರ್ಟಿಕ್ಯುಲರ್ಸ್ ಸುದೀಪ್ ಗಣೇಶ್ ದರ್ಶನ್, ಪರ್ಟಿಕ್ಯುಲರ್ ಸುದೀಪ್ ಗಣೇಶ್ ದರ್ಶನ್ ಅಂತ ಈ ರೀತಿ ಬರೀಬೇಕು ನಾವು ಆಯಿತಾ. ಡಿ ಆರ್ ಮತ್ತು ಸಿ ಆರ್ ಅಂತ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಎಲ್ಲರದು ಹೆಸರು ಬರುತ್ತೆ. ಯಾರ್ಯಾರ್ದು ಸುದೀಪ್ ಗಣೇಶ್ ದರ್ಶನ್ ಇದು ಡಿ ಆರ್ ಸೈಡ್ ಆಯಿತು, ಇದು ಸಿ ಆರ್ ಸೈಡ್ ಪರ್ಟಿಕ್ಯುಲರ್ ಗಣೇಶ್ ಸುದೀಪ್ ದರ್ಶನ್ ಅಂತ ಈ ರೀತಿಯಲ್ಲಿ. ಇಲ್ಲಿ ನೋಡಿ ಇಲ್ಲಿ ಬಂದ ತಕ್ಷಣ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬಂದ ತಕ್ಷಣ ಒಂದನೇದಾಗಿ ಏನು ಬರೀಬೇಕಂದ್ರೆ ಫಿಕ್ಸ್ ಇದು ಬಾಯ್ ಸೈಡ್ನಲ್ಲಿ ಆಯಿತಾ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೀಬೇಕು. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದರೆ ಯಾವುದು ಇಲ್ಲಿದೆ ನೋಡಿ ಕ್ಯಾಪಿಟಲ್ಸ್ ಸುದೀಪ್ದು ಗಣೇಶ್ದು ಮತ್ತು ದರ್ಶನ್ದು ಎಷ್ಟು ಕೊಟ್ಟಿದ್ದಾರೆ 42,000 35,000 20,000 ಏನು ಕೊಟ್ಟಿದ್ದಾರಲ್ಲ ಇಲ್ಲಿ ನೋಡಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 42,000 ಸುದೀಪ್ ಅವರ ಕಾಲಮ್ನಲ್ಲಿ, ಗಣೇಶ್ ಅವ್ರದ್ದು ಎಷ್ಟಿದೆ 35,000, ದರ್ಶನ್ ಅವ್ರದ್ದು ಎಷ್ಟಿದೆ 20,000 ಫಿಕ್ಸ್ ಇದು ಇದೇ ಸೈಡ್ ಬರುತ್ತೆ. ಇವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್ ಲಯಬಿಲಿಟೀಸ್ ಯಾರು ಟೇಕನ್ ಓವರ್ ಮಾಡ್ಕೊಂಡಿದಾರಲ್ಲ ಅದು ಬೈ ಸೈಡ್ ಬರುತ್ತೆ. ಅಸೆಟ್ ಟೇಕನ್ ಓವರ್ ಮಾಡ್ಕೊಂಡಿದ್ದು ಇಲ್ಲಿ 2 ಸೈಡ್ ಬರುತ್ತೆ. ಎಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ. ಇಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್ ಲಯಬಿಲಿಟೀಸ್ ಟೇಕನ್ ಓವರ್ ಯಾರು ಮಾಡ್ಕೊಂಡಿದ್ದಾರೆ ಇಲ್ಲಿದೆ ನೋಡಿ ಕ್ರೆಡಿಟರ್ಸ್ ವೇರ್ ಸೆಟಲ್ಡ್ ಆಗಿದೆ ಅದರ ಮುಂದಗಡೆ ಕೊಟ್ಟಿದ್ದಾರೆ ನೋಡಿ ದರ್ಶನ್ ಯಾರು ದರ್ಶನ್ ಟುಕ್ ಮಾಡ್ಕೊಂಡಿದ್ದಾರೆ ಅಂದರೆ ದರ್ಶನ್ ಯಾವುದು ಪುನೀತ್ ಸ್ಲೋನ್ ಅಂತ ಇಲ್ಲಿ ನೋಡಿ ಪುನೀತ್ ಸ್ಲೋನ್ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ. ಅದು ಯಾವ ಸೈಡ್ ಬರುತ್ತೆ ಲಯಬಿಲಿಟೀಸ್ ಅಂದ ತಕ್ಷಣ ಇದೊಂದು ಪುನೀತ್ ಸ್ಲೋನ್ ಅನ್ನೋದು ಲಯಬಿಲಿಟೀಸ್ ಐಟಮ್ ಇದು ಟೇಕನ್ ಓವರ್ ಮಾಡ್ಕೊಂಡ್ರೆ ಎಷ್ಟಿದೆ ಅದು 5,000 ಇಲ್ಲಿ ನೋಡಿ ಆಯಿತಾ. ಲಯಬಿಲಿಟೀಸ್ ಟೇಕನ್ ಓವರ್ ರಿಯಲೈಸೇಷನ್ ಅಕೌಂಟ್ ಬ್ರಾಕೆಟ್ನಲ್ಲಿ ಲಯಬಿಲಿಟೀಸ್ ಟೇಕನ್ ಓವರ್ ಯಾರು ದರ್ಶನ್ ಕಾಲಮ್ನಲ್ಲೇ ಬರೀಬೇಕು ಯಾಕಂದರೆ ಅವರೇ ಇಲ್ಲಿ
ಟುಕ್ ಮಾಡ್ಕೊಂಡಿದ್ದಾರೆ, ಅವರೇ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ. ಪುನೀತ್ ಲೋನ್ ಅಂತ ಇಲ್ಲಿ ನೋಡಿ, ಪುನೀತ್ ಲೋನ್ 5000 ಯಾರು ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ? ಅದು ಡಿ ಅಂದರೆ ದರ್ಶನ್, ಅವ್ರ ಕಾಲಮ್ನಲ್ಲೇ 5000 ನಾವು ತೋರಿಸ್ಬೇಕು ಇಲ್ಲಿ, ಆಯಿತಾ. ಲಯಬಿಲಿಟೀಸ್ ಅವರೇ ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ದರ್ಶನ್, ಸೊ ಅವ್ರ ಕಾಲಮ್ನಲ್ಲಿ ಇಲ್ಲಿ 5000 ತೋರಿಸ್ಬೇಕು ನೋಡಿ. ಬೈ ರಿಯಲೈಸೇಷನ್ ಅಕೌಂಟ್ ಪ್ರಾಫಿಟ್, ನಮಗೆ ಪ್ರಾಫಿಟ್ ಆಗಿತ್ತಂದರೆ ಇಲ್ಲಿ ಟೂ ಸೈಡ್ ಬರುತ್ತೆ, ಲಾಸ್ ಆಗಿತ್ತಂದರೆ ಬೈ ಸೈಡ್ ಬರುತ್ತೆ ನೋಡಿ. ನೋಡಿ ಬೈ ರಿಯಲೈಸೇಷನ್ ಅಕೌಂಟ್ ಪ್ರಾಫಿಟ್, ಇವಾಗ ನಮಗೆ ರಿಯಲೈಸೇಷನ್ ಅಕೌಂಟ್ ಏನಾಗಿದೆ? ಪ್ರಾಫಿಟ್ ಆಗಿದೆ, ಆಯಿತಾ. ಎಲ್ಲಿದೆ ಪ್ರಾಫಿಟ್? 225, 450 ಮತ್ತು 225 ಏನಿದಿಲ್ಲ ಇದು ಇವಾಗ ನಮಗೆ ಪ್ರಾಫಿಟ್ ಆಗಿದೆ. ಪ್ರಾಫಿಟ್ ಆಗಿದ್ದು, ಆಯಿತಾ, ಈ ಒಂದು ಪ್ರಾಫಿಟ್ ಆಗಿದ್ದು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬೈ ಸೈಡ್ನಲ್ಲಿ ಬರೀಬೇಕು. ಅದೇ ಒಂದು ವೇಳೆ ನಮಗೆ ಈ ಸೈಡ್ ಅಮೌಂಟ್ ಹೆಚ್ಚಿಗೆ ಬತ್ತಂದರೆ, ಆಯಿತಾ, ಇಲ್ಲಿಟ್ಟು ಇದು ಮೈನಸ್ ಮಾಡಿ ಇಲ್ಲಿ ಲಾಸ್ ಬರ್ತಿತ್ತು. ಅವಾಗ ನಾವು ಲಾಸ್ ಬಂದಿದ್ದು ಯಾವ ಸೈಡ್ ಬರ್ತಿದ್ದೀವಿ? ಇಲ್ಲಿ, ಆಯಿತಾ, ಟೂ ಸೈಡ್ನಲ್ಲಿ ಬರಿತಿದ್ವಿ, ಅರ್ಥ ಮಾಡ್ಕೊಳ್ಳಿ. ಹೀಗೆ ಇವಾಗ ನಮಗೆ ಪ್ರಾಫಿಟ್ ಆಗಿದೆ. ಸೊ ಇಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್ ಪ್ರಾಫಿಟ್ ಎಷ್ಟು? ಸುದೀಪ್ ಅವ್ರದ್ದು ಎಷ್ಟು, ದರ್ಶನ್ ಅವ್ರದ್ದು ಎಷ್ಟು, ಗಣೇಶ್ ಅವ್ರದ್ದು ಎಷ್ಟು, ದರ್ಶನ್ ಅವ್ರದ್ದು ಎಷ್ಟು ಅಂತ ಇಲ್ಲಿ ಕೊಟ್ಟಿದ್ದೇನೆ. ಇಲ್ಲಿ ನೋಡಿ, ಸುದೀಪ್ ಅವ್ರದ್ದು 225, ಗಣೇಶ್ ಅವ್ರದ್ದು 450, ಅದೇ ರೀತಿ ದರ್ಶನ್ ಅವ್ರದ್ದು 225 ಇಲ್ಲಿ ನೋಡಿ, ಆಯಿತಾ. ಬೈ ರಿಯಲೈಸೇಷನ್ ಅಕೌಂಟ್ ಪ್ರಾಫಿಟ್, ಆಯಿತಾ, ಸುದೀಪ್ ಅವ್ರದ್ದು 225, ಗಣೇಶ್ ಅವ್ರದ್ದು 450, ಗಣೇಶ್ ಅವ್ರದ್ದು 450, ದರ್ಶನ್ ಅವ್ರದ್ದು 225, ಆಯಿತಾ. ಇವಾಗ ಇಲ್ಲಿ ನಮಗೆ ರಿಸರ್ವ್ ಫಂಡ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಕೊಟ್ಟರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ರಿಸರ್ವ್ ಫಂಡ್ ಅಂತ ಕೊಟ್ಟಿದ್ದಾರೆ, ಎಷ್ಟು? 8000 ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಆಯಿತಾ. ಇಲ್ಲಿ ಬೈ ರಿಸರ್ವ್ ಫಂಡ್ ಇದು ಬೈ ಸೈಡ್ನಲ್ಲೇ ಬರುತ್ತೆ, ಯಾಕೆಂದರೆ ಈ ಸೈಡ್ ಕೊಟ್ಟಿದ್ದಾರೆ. ಲಯಬಿಲಿಟೀಸ್ನಲ್ಲಿ ಕೊಟ್ಟರೆ ಇದು ಬೈ ಸೈಡ್ನಲ್ಲಿ ಬರುತ್ತೆ. ಅದೇ ಒಂದು ವೇಳೆ ರಿಸರ್ವ್ ಫಂಡ್ ಈ ಸೈಡ್ನಲ್ಲಿ ಇತ್ತಂದರೆ ಎಲ್ಲಿ ಬರ್ತಿತ್ತು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಟೂ ಸೈಡ್ ಬರ್ತಿತ್ತು. ಅದೇ ಇನ್ನೊಂದು ರೀತಿಯಲ್ಲಿ ಇರುತ್ತೆ, ಪಿ ಎಲ್ ಅಕೌಂಟ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್, ಇಲ್ಲಿ ಕೊಟ್ಟರೆ ಬೈ ಸೈಡ್ನಲ್ಲಿ ಬರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಇಲ್ಲಿ ಕೊಟ್ಟರೆ ಟೂ ಸೈಡ್ನಲ್ಲಿ ಬರುತ್ತೆ, ಎಲ್ಲಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ. ಇದೊಂದು ನೆನಪಿನಲ್ಲಿ ಇಟ್ಕೊಂಡು ಬಿಡ್ರಿ, ಆಯಿತಾ. ಬೈ ರಿಸರ್ವ್ ಫಂಡ್ ಎಷ್ಟು ಕೊಟ್ಟಿದ್ದಾನೆ? ಬೈ ರಿಸರ್ವ್ ಫಂಡ್ 8000 ಇಲ್ಲಿ ನೋಡಿ, ಬೈ ರಿಸರ್ವ್ ಫಂಡ್ 8000 ಅವರಿಗೆ ರೇಷೋ ಮುಖಾಂತರ ಹಂಚಬೇಕು. ಯಾವುದೋ ಒಂದು ರೇಷೋ, ಇದು 1:2:1, ಆಯಿತಾ. ಇಲ್ಲಿ ನೋಡಿ 8000, ಆಯಿತಾ, 1/4 ಮಾಡಿದ ತಕ್ಷಣ 2000, ಅದೇ ರೀತಿ 8000 2/4 ಮಾಡಿದ ತಕ್ಷಣ 4000, 8000 1/4 ಮಾಡಿದ ತಕ್ಷಣ 2000, ಆಯಿತಾ. ಇದು ಬೈ ಸೈಡ್ನಲ್ಲಿ ಆಯಿತು. ಇವಾಗ ಟೂ ಸೈಡ್ನಲ್ಲಿ ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಟು ರಿಯಲೈಸೇಷನ್ ಅಕೌಂಟ್ ಅಸೆಟ್ ಟೇಕನ್ ಓವರ್ ಯಾರು ಮಾಡ್ಕೊಂಡಿದ್ದಾರೆ ನೋಡ್ಕೋಬೇಕು. ಇವಾಗ ಹೇಗೆ ರಿಯಲೈಸೇಷನ್ ಲಯಬಿಲಿಟೀಸ್ ಟೇಕನ್ ಓವರ್ ಮಾಡ್ಕೊಂಡಿದಾರಲ್ಲ ದರ್ಶನ್, ಇವಾಗ ಇಲ್ಲಿ ಅಸೆಟ್ ಯಾರಾದರೂ ಟೇಕನ್ ಓವರ್ ಮಾಡ್ಕೊಂಡಿದ್ದಾರಾ ಇಲ್ಲಿ ಬರಿಬೇಕು ಟೂ ಸೈಡ್ನಲ್ಲಿ. ಟು ರಿಯಲೈಸೇಷನ್ ಅಕೌಂಟ್ ಅಸೆಟ್ ಟೇಕನ್ ಓವರ್ ಯಾರು ಮಾಡ್ಕೊಂಡಿದ್ದಾರೆ? ಇಲ್ಲಿ ಫರ್ನಿಚರ್ ಮಾಡ್ಕೊಂಡಿದ್ದಾರೆ ನೋಡಿ. ಯಾರು? ಫರ್ನಿಚರ್ ಅನ್ನೋದು ಒಂದು ಅಸೆಟ್ ಐಟಮ್ ಆಗಿರುತ್ತೆ. ಯಾರು? ಇಲ್ಲಿ ಸುದೀಪ್ ಅವರು. ಇಲ್ಲಿ ನೋಡಿ, ಅಸೆಟ್ ಟೇಕನ್ ಓವರ್, ಆಯಿತಾ. ಟು ರಿಯಲೈಸೇಷನ್ ಅಕೌಂಟ್ ಅಸೆಟ್ ಟೇಕನ್ ಓವರ್ ಎಷ್ಟು? 9000 ಇದೆ. ಸುದೀಪ್ ಅವರು ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ, ಇಲ್ಲಿ ಬರೀಬೇಕು ಫರ್ನಿಚರ್ ಅಂತ, ಆಯಿತಾ. ಇವಾಗ ಅದೇ ರೀತಿ ಎಲ್ಲ ಪ್ಲಸ್ ಮಾಡಿ, ಆಯಿತಾ. ಇದೆಲ್ಲ ಪ್ಲಸ್ ಮಾಡಿ, ಇದೆಲ್ಲ ಪ್ಲಸ್ ಮಾಡಿದ ತಕ್ಷಣ 27225 ಬಂತು. ಇದೆಲ್ಲ ಪ್ಲಸ್ ಮಾಡಿ 39450 ಬಂತು. ಇದೆಲ್ಲ ಪ್ಲಸ್ ಮಾಡಿ 44225 ಬಂತು. ಈ ಅಮೌಂಟ್ ಏನಿದೆಯಲ್ಲ ಈ ಸೈಡ್ ಇಡಬೇಕು, ಸೇಮ್ ಆ್ಯಸ್ ಇಟ್ ಈ ಅಮೌಂಟ್ ಇಟ್ಟು. ಇವಾಗ ಇಲ್ಲಿ ಲೆಸ್ ಮಾಡೋಕ್ಕೆ ಯಾವುದೇ ರೀತಿ ಟೇಕನ್ ಓವರ್ ಯಾರ್ಯಾರು ಮಾಡ್ಕೊಂಡಿದ್ದಾರೆ? ಎಲ್ಲರೂ ಕೂಡ ಮಾಡ್ಕೊಂಡಿಲ್ಲ, ಒಬ್ಬರೇ ಮಾಡ್ಕೊಂಡಿದ್ದಾರೆ, ಸುದೀಪ್ ಅವರು. ಸೊ ಅದಕ್ಕೆ 44225 ಒಳಗೆ 9000 ಮೈನಸ್ ಮಾಡಿ ಎಷ್ಟು ಬಂತು? 35225, ಆಯಿತಾ. ಇಲ್ಲಿ ಯಾವುದೇ ರೀತಿ ಅವರು ಟೇಕನ್ ಓವರ್ ಮಾಡ್ಕೊಂಡಿಲ್ಲ. ಸೊ ಅದಕ್ಕೆ ಇದು ಅಮೌಂಟ್ ಏನಿದೆಯಲ್ಲ ಸೇಮ್ ಆ್ಯಸ್ ಇಟ್ ಇಲ್ಲೇ ಬರೀಬೇಕು. ಈ ಅಮೌಂಟ್ ಏನಿದೆಯಲ್ಲ ಸೇಮ್ ಆ್ಯಸ್ ಇಟ್ ಇಲ್ಲೇ ಬರೀಬೇಕು, ಮುಗೀತು, ಆಯಿತಾ. ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಇದು ಎರಡನೇದು. ಇವಾಗ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ, ಆಯಿತಾ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಇವಾಗ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಲ್ಲಿ ಏನೇನು ಬರುತ್ತೆ? ರಿಸಿಪ್ಟ್, ಇಲ್ಲಾಂದರೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಬರೀರಿ, ಇಲ್ಲಾಂದರೆ ರಿಸಿಪ್ಟ್ ಅಮೌಂಟ್, ಪೇಮೆಂಟ್ ಅಮೌಂಟ್ ಅಂತ ಬರೀರಿ, ಆಯಿತಾ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ, ಇದು DR ಮತ್ತು CR. ಇವಾಗ ಇಲ್ಲಿ ನೋಡಿ, ಬಂದ ತಕ್ಷಣ ಇಲ್ಲಿ ಏನು ಮಾಡಬೇಕಂದ್ರೆ ಟೂ ಸೈಡ್ನಲ್ಲಿ ಟು ಬ್ಯಾಲೆನ್ಸ್ ಬ್ರೌಟ್ ಡೌನ್ ಅಂತ ಬರೀಬೇಕು. ಯಾವುದು ಅಮೌಂಟ್? ಇಲ್ಲಿದೆ ನೋಡಿ, ಕ್ಯಾಶ್ ಅಂತ ಇರ್ಬೋದು, ಇಲ್ಲಾಂದರೆ ಕ್ಯಾಶ್ ಇನ್ ಹ್ಯಾಂಡ್ ಆಗಿರ್ಬೋದು, ಕ್ಯಾಶ್ ಅಟ್ ಬ್ಯಾಂಕ್ ಆಗಿರ್ಬೋದು ಅಂತ ಕೊಟ್ಟಿರ್ತಾರೆ. ಕ್ಯಾಶ್ ಅಂತ ಕೊಟ್ಟಿರ್ತಾರೆ. 15000 ಏನಿದೆಯಲ್ಲ ಅದು ಟು ಬ್ಯಾಲೆನ್ಸ್ ಬ್ರೌಟ್ ಡೌನ್ ಆಗಿರುತ್ತೆ. ಅದು ಪ್ರಾರಂಭದಲ್ಲಿ ಇಲ್ಲಿ 15000 ಇಲ್ಲಿ ಬರೆದು ತೋರಿಸ್ಬೇಕದು, ಆಯಿತಾ. ಇವಾಗ ಟು ರಿಯಲೈಸೇಷನ್ ನೋಡಿ, ಟು ರಿಯಲೈಸೇಷನ್ ಅಕೌಂಟ್ ಅಸೆಟ್ ರಿಯಲೈಸ್ಡ್, ಇದು ಅಸೆಟ್ ರಿಯಲೈಸ್ಡ್ ಅನ್ನೋದು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ನಲ್ಲಿ ಟೂ ಸೈಡ್ನಲ್ಲಿ ಫಿಕ್ಸ್ ಬರುತ್ತೆ. ಟು ರಿಯಲೈಸೇಷನ್ ಅಕೌಂಟ್ ಅಸೆಟ್ ರಿಯಲೈಸ್ಡ್ ಎಲ್ಲಿದೆ ನಮ್ಮದು? ಇಲ್ಲಿದೆ ನೋಡಿ. ಇವಾಗ ಆಲ್ರೆಡಿ ನಾವು 1ನೇ ಕಾಲಮ್ನಲ್ಲಿ ಬರೆದಿದೆ ನೋಡಿ, ರಿಯಲೈಸೇಷನ್ ಅಕೌಂಟ್ ಅಸೆಟ್ ರಿಯಲೈಸ್ಡ್ ಎಲ್ಲಿದೆ? ಇಲ್ಲಿದೆ. ಏನಿದೆ ಟೋಟಲ್ ಅಮೌಂಟ್? ಇಲ್ಲಿದೆ ನೋಡಿ, 1,19,300, ಆಯಿತಾ. ಇಲ್ಲಿ ಬರೀಬೇಕು ಅದು ಅಸೆಟ್ ರಿಯಲೈಸ್ಡ್ 1,19,300, ಅರ್ಥ ಆಯ್ತಾ. ಇಲ್ಲಿ ಬರೀಬೇಕು. ಇವಾಗ ಬೈ ರಿಯಲೈಸೇಷನ್ ಅಕೌಂಟ್ ಲಯಬಿಲಿಟೀಸ್ ಪೇಯ್ಡ್,
ಇದೆ ನೋಡಿ. ಹೇಗೆ ನಾವು ಇಲ್ಲಿ ಅಸೆಟ್ ರಿಲೈಸ್ಡ್ ಏನು ನಾವು 1,19,300 ಅಸೆಟ್ ರಿಲೈಸ್ಡ್ ಏನಿದೆಯಲ್ಲ ಇಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ನಲ್ಲಿ 2 ಸೈಡ್ನಲ್ಲಿ ತೋರಿಸಿದ್ವಲ್ಲ, ಅದೇ ರೀತಿಯಲ್ಲಿ ಲ್ಯಾಬಿಲಿಟೀಸ್ ಪೇಡ್ ತೋರಿಸ್ಬೇಕು ನಾವು. ಲ್ಯಾಬಿಲಿಟೀಸ್ ಪೇಡ್ ಯಾವುದು ಇಲ್ಲಿದೆ ನೋಡಿ. ಲ್ಯಾಬಿಲಿಟೀಸ್ ಪೇಡ್ ಎಷ್ಟಿದೆ ಟೋಟಲ್ 28,400 ಆಯಿತಾ. ಇದೆಲ್ಲ 28,400 ಏನಿದಿಲ್ಲ ಟೋಟಲ್ ಆಗಿದ್ದು ಅಮೌಂಟ್ ಇಲ್ಲಿ ತೋರಿಸ್ಬೇಕು. ಬೈ ರಿಲೈಸೇಷನ್ ಅಕೌಂಟ್ ಲ್ಯಾಬಿಲಿಟೀಸ್ ಪೇಡ್ ಎಷ್ಟು 28,400 ಆಯಿತಾ, ಮುಗೀತು. ಇವಾಗ ಬೈ ರಿಲೈಸೇಷನ್ ಎಕ್ಸ್ಪೆನ್ಸ್ ಇಲ್ಲಿ ಕೊನೆಯಲ್ಲಿ ಏನಿದಿಲ್ಲ ಬೈ ರಿಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿರ್ತಾರಲ್ಲ ಅದು 4,000 ಇದು ಫಿಕ್ಸ್ ಈ ಕಡೆ ಸೈಡ್ ಬರುತ್ತೆ. ಹೇಗೆ ಇಲ್ಲಿ ನಾವು ಬರೆದಿ ನೋಡಿ 1A ಕಾಲಮ್ನಲ್ಲಿ ಇಲ್ಲಿ ನೋಡಿ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ರಿಲೈಸೇಷನ್ ಎಕ್ಸ್ಪೆನ್ಸ್ ಅಂತ ಏನಿದಿಲ್ಲ 4,000 ಇದು 4,000 ಏನಿದೆ ಮತ್ತೆ ಇಲ್ಲಿ ತೋರಿಸ್ಬೇಕು ನಾವು ಬೈ ರಿಲೈಸೇಷನ್ ಎಕ್ಸ್ಪೆನ್ಸ್ 4,000 ಅಂತ ಆಯಿತಾ. ಇದೆಲ್ಲ ಆದ ನಂತರ ಬೈ ಪಾರ್ಟ್ನರ್ ಲೋನ್ ಪೇಡ್ ಅಂದರೆ ಇಲ್ಲಿ ಪುನೀಸ್ ಲೋನ್ ಏನಿದಿಲ್ಲ ಆಲ್ರೆಡಿ ನಾವು ಅವರು ಟೇಕನ್ ಓವರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮತ್ತೊಮ್ಮೆ ಬರೆಯುವ ಅವಶ್ಯಕತೆ ಏನಿಲ್ಲ ಆಯಿತಾ. 5,000 ಅಂತ ಅದು ಏನೂ ಬರೆಯುವ ಅವಶ್ಯಕತೆ ಇಲ್ಲ, ಇದು ನಾನು ಸುಮ್ಮನೆ ಬರ್ತೀನಿ. ಇವಾಗ ನೋಡಿ ಸ್ನೇಹಿತರೆ, ಬೈ ಸುದೀಪ್ ಕ್ಯಾಪಿಟಲ್ ಅಕೌಂಟ್, ಬೈ ಗಣೇಶ್ ಕ್ಯಾಪಿಟಲ್ ಅಕೌಂಟ್, ಬೈ ದರ್ಶನ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಯಾವ ಕ್ಯಾಪಿಟಲ್ ಅಕೌಂಟ್ ನಾವು ಆಲ್ರೆಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನು ಬಿಡಿಸಿದ್ವಲ್ಲ ಇಲ್ಲಿದೆ ನೋಡಿ 35,225 ಆಯಿತಾ. ಈ ಅಮೌಂಟ್ ತೆಗೆದುಕೊಳ್ಳೋ ಹೋಗಬೇಡ್ರಿ, ಇಲ್ಲಿ ಇತ್ತಂದರೆ ಮೈನಸ್ ಮಾಡಿದ್ದು ಈ ಅಮೌಂಟ್ ತೆಗೆದುಕೊಳ್ಬೇಕು ಆಯಿತಾ. 35,225, 39,450, 27,225 ಇದು ಅಮೌಂಟ್ ಏನಿದಿಲ್ಲ ಈ ಮೂರು ಅಮೌಂಟ್ ಅವರವರ ಅಮೌಂಟ್ ಏನಿದಿಲ್ಲ ಇಲ್ಲಿ ಬರೀಬೇಕು. ಬೈ ಸುದೀಪ್ ಕ್ಯಾಪಿಟಲ್ ಅಕೌಂಟ್ 35,225 ಇಲ್ಲಿ ನೋಡಿ 35,225 ಇವರ ಸುದೀಪ್ ಕಾಲಮ್ನಲ್ಲಿ, ಗಣೇಶ್ ಅವರ ಕಾಲಮ್ನಲ್ಲಿ 39,450 ಇಲ್ಲಿ ನೋಡಿ ಬೈ ಗಣೇಶ್ ಕ್ಯಾಪಿಟಲ್ ಅಕೌಂಟ್ 39,450. ಅದೇ ರೀತಿ ದರ್ಶನ್ ಕಾಲಮ್ನಲ್ಲಿ 27,220. ಅದೇ ರೀತಿ ಬೈ ದರ್ಶನ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು 27,225 ಆಯಿತಾ. ಇದು ಪ್ಲಸ್ ಮಾಡಿ ಇದು ಪ್ಲಸ್ ಮಾಡಿ ಪ್ಲಸ್ ಮಾಡಿ ಎಷ್ಟು ಬರುತ್ತೆ ಟೋಟಲ್ 1,34,300 ಬಂತು ಆಯಿತಾ. ಈ 1,34,300 ಏನು ಬಂದಿದೆಯಲ್ಲ ಇಲ್ಲಿಯೂ ಕೂಡ ಅದೇ ಬರಬೇಕು ಸೇಮ್ ಆಯಿತಾ. 15,000 ಪ್ಲಸ್ ಮಾಡಿ 1,19,300 ಪ್ಲಸ್ ಮಾಡಿ ಎಷ್ಟು ಬರುತ್ತೆ 1,34,300 ಬಂತು. ಆರಾಮಾಗಿ 12 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು. ಈ ರೀತಿ ನಮಗೆ ಟ್ಯಾಲಿ ಬರುತ್ತೆ ನೋಡಿ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.